ಮೈಸೆಲ್ಫ್ ಇಂಗ್ಲೀಷ್ ಎಲ್ಲ ಕೊಟ್ಟಿಲ್ವಾ? ಮತ್ತೆ ಇನ್ನೇನು ಸ್ಕೂಲಿಗೆ ಹೋಗಿದ್ಯಾ? ಅವ್ರಿಗೆ ಹೇಳ ಕೊಟ್ಟಿಲ್ಲ. ಮೈಸೆಲ್ಫ್ ಹೇಳು ಅಂತ ಹೇಳ್ಕೊಟ್ಟಿಲ್ಲ. ಮೈಸೆಲ್ಫ್ ಜಕಾಯ್ ಐ ಆಮ್ ಸ್ಟಡಿಂಗ್ ಇನ್ ಅಂತ ಹೇಳ್ಕೊಟ್ಟಿರ್ತಾನೆ. ಮೈಸೆಲ್ಫ್ ಮೈ ಹಾಬೀಸ್ ಪೊಲೀಸ್. ಪೊಲೀಸ್ ಸೊ ಹೇ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವಾಗ ಜಸ್ಟ್ ಬಂದಿದ್ದು ಡೈರಿಯಿಂದ ಮನೆಗೆ. ಆ್ಯಂಡ್ ಇವಾಗ ಒಂದು ಸಸ್ಪೆನ್ಸ್. ಸೊ ನೆನ್ನೆ ಏನು ಗೊತ್ತಾ, ಸೊ ನೆನ್ನೆ ನಾನು ಚಿಕ್ಕ ತಮ್ಮನ ತೋರಿಸಿದ್ದೆ. ಸೊ ನೆನ್ನೆ ಹೇಳಿದ್ದೆ ನಿಮಗೆ. ಸೊ ಅವ್ರ ಅಣ್ಣನೂ ಇದ್ದಾನೆ ಅಂತ. ಆ್ಯಂಡ್ ಅವ್ರ ಅಣ್ಣ ಇವಾಗ ಅಲ್ಲಿ ಕೂತ್ಕೊಂಡು ಟಿ ವಿ ನೋಡ್ದಿದ್ದಾನೆ. ಸೊ ಇವಾಗ ತೋರಿಸ್ತೀನಿ ಅವ್ನು ಯಾರಂತ. ಸೊ ಅವನ ಹೆಸರು ಪ್ರೀತಮ್ ಅಂತ. ಆ್ಯಂಡ್ ಅವ್ನು ಇವಾಗ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಅವ್ರ ಮೇಲಿಂದ ಬ್ಲಾಗಲ್ಲಿ ಕಾಣ್ತಾ ಇರ್ತಾರೆ. ಸೊ ನೋಡ್ತೀರಿ, ಎಂಜಾಯ್ ಮಾಡ್ತೀರಿ. ಸೊ ಸಿಕ್ತಂತ ಹೇಳಿ ತೋರಿಸ್ತೀನಿ ಇವಾಗ ನಿಮಗೆ. ಹೊರಗಡೆ ಇದ್ದಾನೆ ಅವನು. ಗೈಸ್ ಇಲ್ಲಿ ನೋಡಿ ಗೈಸ್, ಇನ್ನೊಂದು ವಿಷಯ, ಅವನಿಗೆ ಈ ವಿಡಿಯೋ ಮತ್ತು ಈ ಟಿ ವಿಲೆಲ್ಲ ಬರೋದು ಸಖತ್ ಇಷ್ಟ. ಸ್ವಲ್ಪ ಆ್ಯಕ್ಟಿಂಗಲ್ಲಿ ಮುಳುಗೋಗ್ಬಿಡ್ತಾನೆ. ಸೊ ಪುನಃ ರಾಜ್ಕುಮಾರ್ ಸಖತ್ ಇಷ್ಟ. ಸೊ ಅದಕ್ಕೋಸ್ಕರ ಆ್ಯಕ್ಟಿಂಗಲ್ಲಿ ಮುಳುಗೋಗ್ಬಿಡ್ತಾನೆ. ಇವಾಗ ನೋಡಿ ನಾನು ವೀಡಿಯೋ ಮಾಡ್ತಿರ್ತೀನಿ, ಅವ್ನು ಹೆಂಗೆ ಆಡ್ತಿರ್ತಾನಂತ. ಅವನು ನಾಚಿಕೆ ಮತ್ತು ಹೆಂಗೆ ಏನೇನು ಮಾಡ್ತಿರ್ತಾನೆ ನೋಡಿ. ಸೊ ತೋರಿಸ್ತೀನಿ ತಡೀರಿ ಅವನ್ನ. ಸೊ ಇಲ್ಲೇ ಕೂತಿದ್ದಾನೆ ನೋಡಿ. ಸೊ ಇವನೇ ಪ್ರೀತು ಅಂತ. ಸೊ ಆ್ಯಂಡ್ ಅವನು ಚಿಕ್ಕವನಿದ್ದಲ್ಲ. ಸೊ ಅವನ ತಮ್ಮ, ಅವ್ರ ಅಣ್ಣ ಇವನು. ಸೊ ಇದು ನೋಡಿ, ಹೇಳಿ ಇವಾಗ ಏನು ಮಾಡ್ತಾನಂತ. ಅವನು ಅದನ್ನೇ ಮಾಡ್ತಿರೋದನು. ನಾಚಿಕೆ ಮುಖ ನೋಡ್ತಾನೆ ನೋಡಿ. ಇಲ್ಲಿ 2 ನಿಮಿಷ ನಾಚಿಕೆ ಆಗ್ಬಿಡ್ತು ಅವನಿಗೆ ವೀಡಿಯೋದಲ್ಲಿ ಬರೋಕ್ಕೆ. ನಾಚಿಕೆ ಇಷ್ಟ ಅರೆ ನಾಚಿಕೆ. ಸೊ ಆ ಥರ ಇದ್ದಾನೆ. ಆ್ಯಂಡ್ ಇವಾಗ ಅಡುಗೆ ನೋಡೋಣ ಏನಿದೆ ಅಂತ. ಸೊ ಸಾಂಬಾರ್ ಇದೇನೋ ನೈಟ್ ಮಾಡೋಕ್ಕನ್ಸುತ್ತೆ. ಮುಳುಗಾಯಿ ಎಲ್ಲ ಹತ್ರ ಸಾಕಿತ್ತೆ. ಸೊ ಮುಳುಗಾಯಿ ಯಾವ್ದು ಗೊತ್ತಾಗಾಯ್ತಿದ್ದು. ಸೊ ಮುಳುಗಾಯಿ ನಮ್ಮ ಮಂಜಕ್ಕ ಮನೇಲಿ ಕಿತ್ಕೊಬರೋಕ್ಕೂ ಚುಚ್ಚಿಸ್ಕೊಂಡಲ್ಲ. ಸೊ ಆ ಮುಳ್ಳಿನ ಮುಳುಗಾಯಿ ಇದು. ಸೊ ಅದನ್ನು ತಿಂತಿದ್ದೀವಿ ಇವಾಗ. ಇವತ್ತು ನೈಟ್ ಅದನ್ನು ಸಾಂಬಾರು ಆಗೋದು. ಆ್ಯಂಡ್ ಸ್ಕೂಲ್ ಮುಗೀತೇನಾ? ಎಷ್ಟೊತ್ತಿಗೆ ಮುಗೀತು? 12 ಗಂಟೆ. ಯಾವ ವಾರ ಇವತ್ತು? ಶನಿವಾರ. ಗೈಸ್ ನನ್ನ ತಮ್ಮನ ತೋರಿಸ್ತೀನಿ ನೋಡಿ. ಏನು ಮಾಡ್ತಿದ್ದ ಅವನು? ಏನು ಮಾಡ್ತಿದ್ದ? ಇದೊಂದು ಜಾಗ ಇದ್ರೂ ಇಲ್ಲಿಗೆ ಬರೀತಾನೆ. ಯಾಕ್ಲಾ? ಇಲ್ಲೆಲ್ಲ ವೇಸ್ಟ್ ಮಾಡಕ್ಕೋನು. ಇಲ್ಲಿ ಕೆಳಗೆ ಜಾಗ ಇದ್ರೂ ಹೈ ಯಾಕೋ ವೈರಲ್ ಬೇಕಾವದೆ. ಸುಮ್ಮನೆ ಆಗ್ಲ ಏನು ಹೇಳ್ತಿದ್ಯಾ ನೋಡಲ್ಲಿ? ಮನೆ ಬಿಡ್ತಾನೆ. ಯಾವ ಮನೆ? ಬರೀ ಅಂದ್ರೆ ಮನೆ ಬಿಡಿಸ್ತೀಯ? ಎಂತಲ್ಲ ಅದು? ಏನದು? ನಿನಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ. ಮನೆ ಕರೆಕ್ಟಾಗಿ ಹೇಳಿ. ಏನದು? ಏನದು? ಹಾಂ ಏನದು? ಕರೆಕ್ಟಾಗಿ ಹೇಳಿರುತ್ತೋ. ಅಲ್ಲಿ ಒಂದು ಏನದು? ಮನೆ ಅಲ್ಲ ಅದು. ಏನದು? ಅದೇನದು ನೋಡು. ಈ ಹುಡುಗ ಬಿಡ್ಸನ್ ನೋಡು. ಇದು ಮನೆ ಅದಲ್ಲ. ಹಾಂ ಇಲ್ಲಿ ನೋಡು. ಇಲ್ಲಿ ನೋಡು, ಕಲರ್ ಅಡಿಸಿಲ್ವ ಇಲ್ಲಿ? ಇದು ಮನೆ. ನೀನು ಬಿಡ್ಸು ಮನೆ. ಸ್ಕೇಲ್ ಹಾಕ ಬಿಡಿಸ್ಬೇಕು. ಅದೇನು ತ್ರಿಭುಜ? ಆ ಥರ ಅದೇನು ಕಿಟಕಿನ ಬಾಕ್ಲಾ? ಅದೇ ಮನೆ ಏನ? ಹಂಗೆ ಬಿಡ್ಸೋದು. ಏನಕ್ಕೆ ನೋಡು? ಆ ಹುಡುಗಿ ನೋಡಿ ಹೆಂಗೆ ಬಿಡ್ಸೈತೆ. ಏನಕ್ಕೆ ಮತ್ತೆ ಹೆಂಗೆ ಕಲ್ತೆ ಸ್ಕೂಲಲ್ಲಿ ಹೋಗಿ? ಬೋರ್ಡ್ ಮೇಲೆ ನೋಡ್ಕೊ ಬರ್ತೀಯಾ? ಹೇಳ್ಕೊಡ್ತಲ್ವ ಮೇಡಮ್ಮು? ಮತ್ತೆ ಯಾಕೆ ಕಲಿತಾರ? ಅದೇನಿಗೆ ಮಾಡ್ತಿದ್ಯಾ? ಸುಮ್ಮನೆ ಮಾಡ್ತದ? ಹೆಂಗೆ ಗೊತ್ತಾ ಬಿಡ್ಸೋದು? ಹಿಂಗೆ ಮೊದಲು ಹಿಂಗೆ ಹಾಕೋದಲ್ಲ. ಮೊದಲು ಹಿಂಗೆ ಹಾಕ್ಬಿಟ್ಟು ಹಿಂಗೆ ಹಾಕ್ಬೇಕಾಯ್ತಾ? ನೋಡಿ ಇದು ಮನೆ. ಹಾಂ ಇನ್ನೊಂದು ತೋರಿಸ್ತೀನಿ ನೋಡು. ದೊಡ್ಡ ಮನೆ ತೋರಿಸ್ತೀನಿ ನೋಡು. ದೊಡ್ಡ ಮನೆ ತೋರಿಸ್ತೀನಿ ನೋಡಿ. ಈಗ ಏನು ಡ್ರಾಯಿಂಗ್ ಖಾಲಿ ಮಾಡ್ತೀಯಾ? ಏನು
ಏನು ಡ್ರಾಯಿಂಗ್ ಇಸ್ಕೋಬೇಕು? ಅರ್ಧ ಹಾಕ್ಬಿಡತ್ತಾಗ ಇನ್ನೇನು. ನೋಡು ಹೆಂಗೆ ಗೊತ್ತಾ ಬಿಡ್ಸೋದು, ಹೆಂಗೆ ಗೊತ್ತಾ? ಮೊದಲು ಹಿಂಗೆ ಹಾಕಬೇಕು, ದೊಡ್ಡ ಮನೆ ಇದು. ಹಿಂಗೆ ಎಳ್ದು ಮತ್ತು ಹಿಂಗೆ ಹಿಂಗೆ ಆರ್ಸಿ ಯಾವ ಟ್ಯಾಂಕು? ಅಮ್ಮನ ಮನೆ ಟ್ಯಾಂಕ್ ಬೇಕಾ? ತಡಿ ಮೊದಲು ಮನೆ ಬಿಡ್ಸಂತಡಿ. ಆಮೇಲೆ ನೆಕ್ಸ್ಟು ಇಲ್ಲಿಗೆ ಬಂದು ಇಲ್ಲಿ ಬಿಡ್ಸು. ಕೈಸ್ ನನ್ನ ತಮ್ಮ ಗಾಡಿ ಓಡಿಸಿದ್ದಾನೆ ನೋಡಿ. ಸೊ ನಮಗಂತೂ ಆ ಟೈಮ್ ಓಡ್ಸೋಕ್ಕೆ ಬಿಡ್ತಾಯಿಲ್ಲ ಯಾರು. ಸೊ ಇವಾಗ ನೋಡಿ ಇವ್ ನೋಡಿ ನನ್ನ ತಮ್ಮ ಓಡಿಸಿದ್ದಾನೀಗ. ಹೋಗ್ಬಾ ಜಲ್ದಿ. ಅಲ್ಲಿ ನೋಡಿ ಹೆಂಗೆ ಓಡಿಸಿದ್ದಾನೆ ಗಾಡಿನ. ಹೋದ ಅವ್ನ ಫ್ರೆಂಡ್ ಯಾರು ಹುಡುಕ ಬಂದ ಇಲ್ಲಿ ನೋಡಿ ಗೈಸ್. ಅವ್ನ ಫ್ರೆಂಡು ನೋಡಿ, ಅವ್ನ ಫ್ರೆಂಡ್ ಶ್ರೇಯಸ್ ಅಂತೆ, ಯಾರಂತ ಗೊತ್ತಿಲ್ಲ. ಯಾರು? ಶಿಯಾಸು? ಯಾ ಶಿಯಾಸ್ ಅಲ್ಲ ಕಣದು, ಶ್ರೇಯಸ್ಸು. ಶ್ರೇಯಸ್ಸು ಏನ? ಹಾಂ ಪಾಟೀಲ್ ಡಾ ಅಂದ್ರೆ ಅಂದ್ರೆ ಏನು? ಏನೇನೋ ಮಾತಾಡ್ತವನೆ. ಇವಾಗ ಎಷ್ಟು ಪ್ರೀತಮ್ಮ ಗಾಡಿ ತಂದು ಹೋಗಿದ್ದಾನೆ. ಆ್ಯಂಡ್ ಗಾಯ್ಸ್ ಅವನು ಓಡಿಸ್ತಾನಲ್ಲ, ಅವ್ನು ಇವಾಗ ಏಜು ಈಗ 7ನೇ ಕ್ಲಾಸ್, ಅವನು 6ನೇ ಕ್ಲಾಸ್ 7ನೇ ಕ್ಲಾಸು. ಗೈಸ್ ಹೆಂಗೆ ಓಡಿಸ್ತಾನೆ ಗೊತ್ತಾ? ನನಗೆ ಓಡ್ಸೋಕೆ ಬರಲ್ಲ, ಆ ಥರ ಸಕ್ಕದಾಗಿ ಓಡಿಸ್ತಾನೆ ಮಾತ್ರ. ಓಡ್ಸೋಕೆ ಬರಲ್ಲ, ಹಂಗೆ ಓಡ್ಸೋಕೆ ಬರ್ತೈತೆ. ಸೊ ಆದರೆ ಅವನ ಏಜಲ್ಲಿ ಸೈಕಲ್ ಓಡ್ಸೋಕೆ ಬರ್ತಿರ್ಲಿಲ್ಲ ನನಗೆ. ಸೈಕಲ್ನ ಇದು ಕತ್ರಿಕಲ್ ಹಾಕೋರು ಗೊತ್ತಾ ಮೊದಲು. ಸೊ ಗೈಸ್ ಇದು ಕಂಬಿ ಇರೋದು, ಕಂಬಿ ಒಡೆ ಕತ್ರಿಕಲ್ ಹಾಕೊಂಡು ಹೊಡಿತಾರಲ್ಲ, ಸೊ ಆ ಥರ ಸೈಕಲಲ್ಲಿ ಕಲ್ತಿರೋದು ನಾವು. ಕಲ್ತಿ SLC ನಂಗೆ ಓನರ್ ಸೈಕಲ್ ತಗೊಟ್ರು. ಸೊ ಅದೇ ಅಲ್ಲಿತ್ತು ಅಯಾಬುಜಾ. ಸೊ ಅದೇ ಗಾಡಿ. ಆ್ಯಂಡ್ ಆಮೇಲೆ ಕಾಲೇಜಿಗೆ ಹೋದೆ. ಕಾಲೇಜಲ್ಲಿ ಸೊ ನೆಕ್ಸ್ಟ್ ಅವೆಲ್ಲ ಆಯಿತು. ಕಾಲೇಜಿಗೆ ಬಂದೆ, ಆಮೇಲೆ ಕಾಲೇಜಲ್ಲಿ ಓದಿದ್ದೆ. 8th ಲಾಕ್ಡೌನ್ ಗೈಸ್ ಇನ್ನೊಂದು ವಿಷಯ ಗೊತ್ತಾ ನಮಗೆ? 8th ಸೈಕಲೇ ಕೊಡಲಿಲ್ಲ. ಸೊ ಯಾಕಪ್ಪ ಅಂದರೆ 8th ಲಾಕ್ಡೌನ್ ಸ್ಟಾರ್ಟ್ ಆಗೋಯ್ತು. ಸೊ ಲಾಕ್ಡೌನಲ್ಲಿ ನಮಗೆ ಗಾಡಿನ ಕೊಡಲಿಲ್ಲ ನಮಗೆ. ಸೊ ಅದಕ್ಕೋಸ್ಕರ ನಮ್ಗೆ ತುಂಬ ಬೇಜಾರಾಗೋಯ್ತು. ಸೊ ನಮ್ಮ ಪ್ರಜು ಬ್ಯಾಚ್ ಇತ್ತಲ್ಲ, ಪ್ರಜು ರಾಜನ್ ಬ್ಯಾಚು. ಸೊ ಅವ್ರದ್ದೇ ನಮ್ಗಿಂತ ಸೀನಿಯರ್ ಬ್ಯಾಚ್ ಅವನು ರಾಜ. ಸೊ ನನಗಿಂತ ದೊಡ್ಡವನು, ಏಜಲ್ಲ ಸ್ಕೂಲಲ್ಲಿ. ಆ್ಯಂಡ್ ಆವಾಗ ಅವ್ರಿಗೆ ಸೈಕಲ್ ಕೊಟ್ಟರು, ನಮಗೆ ಸೈಕಲ್ ಕೊಡಲಿಲ್ಲ. ಸೊ ಯಾಕಪ್ಪ ಅಂದರೆ ನಮ್ಮದು ಲಾಕ್ಡೌನ್ ಬ್ಯಾಚ್, ಅವ್ರದ್ದು ಲಾಕ್ಡೌನ್ ಬ್ಯಾಚ್. ಆದರೆ ಅವ್ರಿಗೆ ಕೊಟ್ಟರು, ನಮಗೆ ಕೊಡಲಿಲ್ಲ. ಸೊ ಆ ಥರ ಆಗೋಯ್ತು. ಸೊ ಅದಕ್ಕೋಸ್ಕರ ಸೈಕಲ್ ಆಸೆನೇ ಹೊಂಟೋಗ್ಬಿಡ್ತು ನಮಗೆಲ್ಲ. ನೋಡಿದ್ರಲ್ಲ ನನ್ನ ತಮ್ಮನ, ಅವನೇ ನಮ್ಮ ಪ್ರೀತಮ್. ಅವನ ಚಿಕ್ಕವನೇನಲ್ಲ, ಅವ್ರ ಅಣ್ಣ ಅವನೇ, ಸ್ವಂತ ಅಣ್ಣ. ಅವ್ರು ನನ್ನ ಚಿಕ್ಕಮ್ಮನ ಮಕ್ಕಳು. ಸೊ ಚಿಕ್ಕಮ್ಮ ಅಂದರೆ ನಮ್ಮ ರಾಧಕ್ಕ ಇದ್ದಾರಲ್ಲ, ಚಿಕ್ಕಿ ನಮ್ಮ ರಾಧಕ್ಕ. ಸೊ ಅವರ ಮಗ ಪ್ರೀತ ಋತ್ವಿಕ್. ಸೊ ನಮ್ಮ ಮಂಜಕ್ಕ ಮಕ್ಕಳು ಇಬ್ಬರು ಇದ್ದಾರೆ, ಸಂಜು ಪಂಕಜ್ ಅಂತ. ಅವರು ಹುಡುಗ ಹುಡುಗಿ, ಇವ್ರು ಮಾತ್ರ ಇಬ್ಬರು ಹುಡುಗರು. ಸೊ ಅವರಿಬ್ಬರು ಊರಲ್ಲಿರೋದು. ಸೊ ನಾನು ಅವಾಗ ಹೋಗ್ತಿರಲಿಲ್ಲ ಊರಿಗೆ. ಸೊ ಅಲ್ಲಿರೋದು ಅವರು. ನಿನ್ನೆ ಹೋಗಿದ್ನಲ್ಲ ಋತು ಇಂಟ್ರೊಡ್ಯೂಸ್ ಮಾಡಿದಾಗ ಅವಾಗ ಹೋಗಿದ್ದಾಗ ಅವರಿದ್ರಲ್ಲ ಅವರು. ಸೊ ಇಲ್ಲಿರೋದು ಇವರು ನಮ್ಮನೆ ಹತ್ರ, ಋತ್ವಿಕ್ ಅಂತ ಪ್ರೀತಮ್ಮು. ಸೊ ಅವರು ಇಲ್ಲೇ ಯಾವಾಗಲೂ ಸ್ಕೂಲ್ ಬಿಟ್ಟಾಗ ಇಲ್ಲಿಗೆ ಬರ್ತಾರೆ, ಆಟಾಡ್ತಾರೆ. ಆ್ಯಂಡ್ ಅವರ ಅಮ್ಮ ಬಂದಾಗ ವಾಪಸ್ ಹೋಗ್ತಾರೆ, ನಮ್ಮ ರಾಧಕ್ಕ ಬಂದಾಗ ವಾಪಸ್ ಹೋಗ್ತಾರೆ ಮನೆಗೆ. ದುಡ್ಡು ಯಾವಾಗ ಕಟ್ಟೋದಿದ್ದಕ್ಕೆ? ಎಷ್ಟು ಹೊಡೆದಿದ್ದು ಮೀಟ್ರಿದು? ಇಲ್ಲಿ ನೋಡಿದ್ರೆ ಗಿರ್ಗಿಟ್ಲೆ ಓಡಂಗೆ ಕೊಡ್ತಿರೋದ ಒಳಗಡೆ. ಎಷ್ಟು 15 ರೂಪಾಯಿ ಆಯ್ತಾ? 15 ರೂಪಾಯಿನೋ 552 ರೂಪಾಯಿ ಎಷ್ಟು ಓದಾಯ್ತಲ್ಲ ಕಣಮ್ಮ ಇದು. ಎಷ್ಟಿದು? ಓ ಬಂದ ಫೈನಲಿ ಗಾಡಿ ತಗೊಂಡು. ಸೊ ಪ್ರೀತಮ್ ಆ್ಯಂಡ್ ನೋಡಿ ಇಲ್ಲಿ ಗಾಡಿ ತಾನು ಹೆಂಗೆ ಬತ್ತವನು. ಈಗ ಎಷ್ಟು ಕೆ ಜಿ ಇದಾನಮ್ಮ ಪ್ರೀತಮ್ ಎಷ್ಟು ಕೆ ಜಿ ಅವನೇ? ಪ್ರೀತಮ್ ಹಾಂ 51 ಋತು ಎಷ್ಟು ಅವನೇ? 7 ಕೆ ಜಿ ಅವನ. ಬರೀ 7 ಕೆ ಜಿ ಅಷ್ಟೇ. ನೀನು ಎಷ್ಟಿದ್ದಿಲ್ಲ? 50. ಮತ್ತು ಅಮ್ಮ 50 ಎಷ್ಟು ಅಂತು? 51 ಅಂದಪ್ಪ ಅವನೇ.
ಮತ್ತು 50 ಅಂತಿದ್ದು ಇವಾಗ ಒಂದು ಕಮ್ಮಿ ಮಾಡ್ಕೊಂಡು ಒಂದು ಕೆ ಜಿಯಾ ಕಮ್ಮಿ ಮಾಡ್ಕೊಂಡು ಆಡ್ತಿದ್ಯಾ ಒಯ್ ನಾಚಿಕೆನಾ ಹಂಗೆ ಇವಾಗ ಜಸ್ಟ್ ಹಂಗೆ ಇಂಟ್ರೊಡ್ಯೂಸ್ ಕೊಡು ಹೇಳಿ ನಿಮ್ಮ ಬಗ್ಗೆ ಹಂಗೆ ಏನಂತ ಹೇಳ್ತೀಯ ನೋಡು ಏನಂತ ಹೇಳ್ತೀಯ ಹೇಳಿ ನಂಗೆ ನಿಮ್ಮ ಬಗ್ಗೆ ಹಂಗೆ ಹೇಳು ಸ್ಕೂಲ್ ಹೇಳ್ಕೊಟ್ಟಿಲ್ವ ನಿನಗೆ ಯುವರ್ ಸೆಲ್ಫ್ ಹೇಳು ಮೈ ಸೆಲ್ಫ್ ಹೇಳು ಹರೀಶ್ ಸರ್ ನೋಡ್ತಾರೆ ವಿಡಿಯೋನ ಹರೀಶ್ ಸರ್ ನಾನು ಸ್ಟೇಟಸ್ ಹಾಕ್ತೀನಿ ಸರಿ ಆಗುತ್ತೆ ಹೇಳಿ ಜಲ್ದಿ ಮೈ ಸೆಲ್ಫ್ ಹೇಳು ಮೈ ಸೆಲ್ಫ್ ಇಂಗ್ಲೀಷ್ ಹೇಳ್ಕೊಟ್ಟಿಲ್ವಾ ಮತ್ತೆ ಇನ್ನೇನು ಸ್ಕೂಲಿಗೆ ಹೋಗಿದ್ಯಾ ಅವ್ರಿಗೆ ಹೇಳಕ್ ಕೊಟ್ಟಿಲ್ಲ. ಮೈ ಸೆಲ್ಫ್ ಹೇಳು ಅಂತ ಹೇಳ್ಕೊಟ್ಟಿಲ್ಲ ಇವಾಗಲೇ ಹರೀಶ್ ಸರಿ ಫೋನ್ ಮಾಡ್ತೀನಿ ನಾನು ನಿಜ ಕೊಟ್ಟಿಲ್ಲ. ಮೈ ಸೆಲ್ಫ್ ಹೇಳ್ಕೊಟ್ಟಿಲ್ಲ ಜಕಾಯಿ ಕರ್ಕೊಬೋದು ಜಗೈಗ ಕರ್ಕೊಂಡು ಜಲ್ದಿ ಕರ್ಕೊಂಡು ಅಲ್ಲ ಮೈ ಸೆಲ್ಫ್ ಹೇಳ್ಕೊಟ್ಟಿಲ್ಲ ಅಂತವನೇ ಅವನಿಗೇನೋ ಹೇಳಕ ಬಂದಿರಬೇಕು ತಿಂತೆ ಹೋದೆ ಸರ್ಯಾಗೆ ಜಕಾಯ್ ಒಳಗೆ ಬಾ ಒಳಗೆ ಬರ ಇಲ್ಲಿ ಒಳಗೆ ಬಾ ನಿನಗೆ ಸ್ಕೂಲಲ್ಲಿ ಮೈ ಸೆಲ್ಫ್ ಹೇಳ್ಕೊಟ್ಟಿಲ್ವಾ ನಿಂಗೆ ಏನಂತ ಗೊತ್ತಿಲ್ಲ. ಮೈ ಸೆಲ್ಫ್ ಅನ್ನೋದೇ ಗೊತ್ತಿಲ್ವಾ ನಿಂಗೆ ಇದು ಇಂಗ್ಲೀಷಲ್ಲಿ ನಿನಗೆ ನಿಮ್ಮ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡು ಅಂತ ಹೇಳ್ಕೊಟ್ಟಿಲ್ವಾ ಹಾಂ ಹೇಳ್ಕೊಡಿರ್ತಾನೆ ಮೈ ಸೆಲ್ಫ್ ಜಕಾಯ್ ಐ ಆಮ್ ಸ್ಟಡಿಂಗ್ ಇನ್ ಅಂತ ಹೇಳ್ಕೊಡಿರ್ತಾನೆ ಹೇಳಕ್ ಕೊಟ್ಟಿಲ್ಲ ನಮ್ಗೆ. ಇಬ್ಬರು ನಾಟಕ ಆಡ್ತೀರಾ ಕೇಳು ಹಂಗೆ ಕೇಳು. ಇಬ್ಬರು ನಾಟಕ ಆಡ್ತೀರಾ ಇಬ್ಬರು ನಾಟಕ ಆಡ್ತೀರಾ ಮೈ ಇಂಟ್ರೊಡ್ಯೂಸ್ ಹೇಳ್ಕೊಟ್ಟಿಲ್ವಾ ಇಂಟ್ರೊಡ್ಯೂಸ್ ಮಾಡ್ಕೊಳಕ್ಕೆ ಗೊತ್ತಿಲ್ವಾ ನೀನು ಕೇಳಲಿಲ್ಲ ನಾನು ನೀನು ಹೇಳ Myself ಅಂದ್ರೆ ಏನಂತ ಮೈ ಸೆಲ್ಫ್ ಎಲ್ಲ ಬಿಟ್ಟಾಕು ಇವಾಗ ನಿನಗೆ ಹೇಳ್ಕೊಟ್ಟು ಯಾರು ಬಂದರೆ ಏನಂತ ಹೇಳ್ಬೇಕು ಅಂತ ಹೇಳ್ಕೊಟ್ಟೇವ ನಿಂಗೆ My name is Jakai. ಹಾಂ My 7th standard. ಹಾಂ ಆಮೇಲೆ 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 ಮಿಕ್ಕಿದೇನು my father name is. ಅದನ್ನ ಹೇಳ್ಕೊಟ್ಟೇವ ನಿಂಗೆ ಅದು ನಿನಗೆ ಹೇಳು ಅಂದರೆ ಇವ್ನಿಗೆ ಹೇಳ್ಕೊಟ್ಟಿಲ್ವ ಅಂತದನ್ನ ಹೇಳ್ದೆ ಅರ್ಥ ನನಗೆ ಆಗಿಲ್ಲ ನಂಗೆ. ಮೈ ಸೆಲ್ಫ್ ಅಂದರೆ ನಾನು ನಿನ್ನ ಬಗ್ಗೆ ಪರಿಚಯ ಮಾಡ್ಕೊ ಅಂತ ಹೇಳಿ ನಾನು ನಿನ್ನ ಬಗ್ಗೆ ಹೇಳು ಅಂತ ಹೇಳಿವ ನಿಂಗೆ ಅವಾಗಲೇ ನಂಗದು ಗೊತ್ತಾಗ ಅಲ್ಲ ಹೇಳಿದ್ರು ಹೇಳ್ಕೊಟ್ಟವ್ರೆ ಹೇಳಿಲ್ಲ ಅಂತ ಓವರ್ ಆಕ್ಟಿಂಗು ಮೈಸೂರು ಕಲ್ತಿಲ್ಲ. ಮೈಸೂರು ಅಂತ ಹೇಳ್ಕೊಟ್ಟಿದ್ರು. ಕಲ್ತಿಲ್ಲ ನೀನು ಇವನ್ ಜೊತೆ ಬಂದು ನಾಟಕ ಆಡ್ತಿದ್ಯಾ ಹೇಳ್ಕೊಟ್ಟವ್ರೆ ನೀನು ಇವನು ಹೇಳ್ಕೊಟ್ಟವ್ರೆ ಅಂತ ನೀನು ಹೇಳ್ತಲ್ಲ ಇವಾಗ ನೀನು ಹಾಂ ನಾನು ಹೇಳ್ತೀನಿ ಏನಂತೆ ಅಂತ ಈಗ ಹೋಗು ಆಯ್ತಾಯ್ತು ಹೇಳು My name is Pritam. ಹಾಂ I am studying in 7th standard. ಹಾಂ My father name is Shivkumar. ಉದ್ದ ಇದೆ ಗೊತ್ತು ಇಲ್ಲಿ ಕೂತ್ಕೋ ಬಾ ನಾನು ಕುಳ್ಳ ಕಾಣ್ತೀನಿ ಹಾಂ My mother name is Radha. ಹಾಂ My brother name is Rutu. ನೀನು ಹೇಳಿದೆ ಕರೆಂಟೇ ಹೊಂಟೋಯ್ತು ಹಾಂ ಹೇಳು ಹಾಬಿ ಏನು ಹಾಬಿ ಅಂದ್ರೆ ಗೊತ್ತಿಲ್ಲ My hobby is police. ಪೊಲೀಸ್ ಹಾಬಿ ಪೊಲೀಸು ನಿನ್ನ ಅಭ್ಯಾಸ ಪೊಲೀಸಾ Yeah. ಗೊತ್ತಿನೇನು My hobby is reading, ಆಮೇಲೆ playing. ಆಮೇಲೆ ಏನ್ ಪ್ಲೇಯಿಂಗು ಆಟಾಡೋದು. ಹಾಂ ಆಮೇಲೆ Reading. ರೀಡಿಂಗು ರೈಟಿಂಗ್ ಇಲ್ವಾ ಮತ್ತೆ ಜಾಸ್ತಿ ಬರಕ್ ಹೋಗಲ್ಲ. ಹಾಂ ನಿನ್ನ ಗೋಲ್ ಏನು ನಿನ್ನ ಗೋಲು MBBS. ಇವಾಗ ತಾನೇ ಪೊಲೀಸ್ ಅಂತ ಇವಾಗ MBBS ಗೆ ಹೋದ ಏನ್ ಹೇಳ್ತಿ ಅಂತ ಗೊತ್ತಾಯ್ತಾ ಗಾಬ್ರಿ ಇರಲೇ ಸೊ ನೋಡ್ಕೊಳ್ಳಿ ಇವನೇ ನಮ್ಮ ಪೆದ್ದ ತಮ್ಮ ಸೊ ಇವನ್ ತಮ್ಮ ಇನ್ನೊಬ್ಬ ಇದ್ದಾನೆ ಅವನು ಸಖತ್ ಕೀಡ್ಲೆ ಇವನು ಮೆದ್ಲ ಇವನಿಗೆ ಏನು ಗೊತ್ತೇ ಆಗಲ್ಲ ಸೊ ಅವನು ಸಖತ್ ತಿಳ್ಕೊಂಡಿರ್ತಾನೆ ಇವನು ಸ್ವಲ್ಪ ನಾಚಿಕೆ ಸ್ವಲ್ಪ ನಾಚಿಕೆ ಸ್ವಭಾವ ಅವನು ಸೊ ಇಬ್ಬರು ಇನ್ಮೇಲೆ ಇಂದಲೂ ಆಗಿ ಕಾಣ್ತಿರ್ತಾರೆ ಐ ಹೋಪ್ ನೀವು ಅರ್ಥ ಮಾಡ್ಕೊಂಡಿರ್ತೀರ ಅನ್ಕೊಂಡಿರ್ತೀನಿ ಸೊ ಗಾಯ್ಸ್ ಸೊ ಫೈನಲಿ ಅವನು ಆಗಾಯಿತು ನಮ್ಮ ರಾಧಕ್ಕ ಬಂದರು ಇಬ್ಬರು ಹೋದರು ಸೊ ಇವಾಗ ಟೈಮ್ ಆಯ್ತು ಇವಾಗ 7:30 ಸಮಥಿಂಗ್ ಆಯ್ತೆ ಆ್ಯಂಡ್ ಇವಾಗ ಬಂದಿನ ರೂಮಿಗೆ ಸೊ ಇವಾಗ ಲಾಗ್ ಎಂಡ್ ಮಾಡೋಣ ಐ ಹೋಪ್ ಬೆಳಗ್ಗಿಂದ ನಾವು ಸ್ಟೋರಿ ಏನಪ್ಪ ಅಂದರೆ ಬೆಳಗ್ಗೆ ಯಾವುದೇ ಕೆಲಸಕ್ಕೆ ಸೊ ಎಂದಿನಂತೆ ವಾಪಸ್ ಬಂದೆ ಸೊ ಬಂದ್ಬಿಟ್ಟು ನನ್ನ ತಮ್ಮನ ಇಂಟ್ರೊಡ್ಯೂಸ್ ಮಾಡಿಸ್ದೆ ಸೊ ಅಷ್ಟೇ ಆ್ಯಂಡ್ ನನ್ನ ತಮ್ಮ ಡ್ರಾಯಿಂಗ್ ಬಿಡಿಸೋ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ ಸೊ ಅಷ್ಟೇ ಇವತ್ತಿನ ಡೇ ಸೊ ಆಮೇಲೆ ಅವ್ನು ಪರಿಚಯ ಮಾಡಿಸ್ದೆ ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಇರುತ್ತೆ ಅನ್ಕೋತೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೆಂಗಿತ್ತು ಅಂತ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಅಲ್ಲಿಗಂಟ ಬಾಯ್ ಗುಡ್ ಬೈ ಟೇಕ್ ಕೇರ್ ಲವ್ ಯು ಆಲ್